ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೋಸ್ಕರ ಏನು ಘರ್ಷಣೆ ನಡೆದಿದೆ. ಅದರಲ್ಲಿ ನಮ್ಮ ಸಮಾಜದ ಅಖಂಡ ಕರ್ನಾಟಕ ಶೋಷಿತರ ಧ್ವನಿ, ಆಜಾದ ಶತ್ರು, ಹಿಂದುಳಿದ ವರ್ಗಗಳ ಆಶಯಕರಣ ಹಾಗೂ ಪಕ್ಷದ ನಿಷ್ಠಾವಂತ ಸಕ್ರಿಯ ಕಾರ್ಯಕರ್ತರಾಗಿ ಮತ್ತು ಮಾಜಿ ಸಚಿವರಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಳ್ಳೆ ಕರ್ತವ್ಯ ನಿರ್ವಹಿಸಿದಂಥ ಮತ್ತು ಮಾದಿಗ ಸಮಾಜದ ಧ್ವನಿಯಾಗಿ ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ ಎಚ್ ಆಂಜನೇಯ ಅವರಿಗೆ ಒಂದು ಉನ್ನತ ಸಚಿವ ಸ್ಥಾನ ನೀಡಬೇಕು ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿ ಸಚಿವ ಸ್ಥಾನ ಮುಂದುವರಿಸುವಂತೆ ಕರ್ನಾಟಕ ಎಲ್ಲ ಮಾದಿಗ ಸಮಾಜದ ವತಿಯಿಂದ ಒತ್ತಾಯದರೊಂದಿಗೆ ಅದರಂತೆ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆ ಒಕ್ಕೂಟ ರಾಜ್ಯದ ವರಿಷ್ಠರಲ್ಲಿ ಮತ್ತು ದಲಿತ ಸಮುದಾಯದ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳು ಏನಾದರೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಟ್ಟಡ ಆಗ್ಬೇಕಾದ್ರೆ ಅದು ಎಚ್ ಆಂಜನೇಯ ಅವರು ಅಂತಕ್ಕಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲೇ ಸಮಾಜ ಕಲ್ಯಾಣ ಸಚಿವರಾಗಿ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅಂಬೇಡ್ಕರ್ ನಿಗಮ್ ಇರ್ಬೋದು, ಆದಿಜಾಮವ್ ನಿಗಮ್ ಇರ್ಬೋದು, ಲಿಡ್ಕರ್ ನಿಗಮ್ ಇರ್ಬೋದು, ಎಲ್ಲ ನಿಗಮಕ್ಕೂ ಒಳ್ಳೆ ಅನುದಾನವನ್ನು ತಂದು ಅದರಲ್ಲಿರ್ತಕ್ಕಂಥ ಅನುದಾನವನ್ನು ಸಂಪೂರ್ಣವಾಗಿ ದಲಿತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಯಾರಾದರೂ ಇದ್ರೆ ಅದು ಎಚ್ ಆಂಜನೇಯ ಅಂತಕ್ಕರು. ಅಂತ ನಾಯಕರಿಗೆ ಅನಿವಾರ್ಯ ಕಾರಣದಿಂದ ಅವರು ಚುನಾವಣೆಯಲ್ಲಿ ಸೋತಿರುವುದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಇವತ್ತು ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಮೊದಲನೇ ಸಚಿವ ಸಂಪುಟದಲ್ಲಿ ಒಂದು ಕ್ಯಾಬಿನೆಟ್ ದರ್ಜೆಯ ಒಳ್ಳೆ ಖಾತೆಯನ್ನು ನೀಡಬೇಕಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಎಲ್ಲಾ ಮಾದಿಗರ ಒತ್ತಾಯ ಆಗಿದೆ. ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ KH ಮುನಿಯಪ್ಪನವರಿಗೆ ರಾಜ್ಯದ ದಲಿತ CM ಅಂತಕ್ಕಂಥದ್ದು ಏನಾದರೂ ಘೋಷಣೆ ಆದರೆ ದಲಿತರಲ್ಲೇ ಸೀನಿಯಾರಿಟಿ ನೋಡಿ, ಅವರಿಗೆ ಹಿರಿತನ ನೋಡಿ ಅವರಿಗೆ ಮುಖ್ಯಮಂತ್ರಿ ಮಾಡ್ಬೇಕಂತದ್ದು ಕೂಡ ನಮ್ಮ ಸಮಾಜ ಒತ್ತಾಯಿಸ್ತದೆ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದವರಿಗೆ ಯಾವುದೇ ಉನ್ನತ ಸ್ಥಾನಗಳು ದೊರಕಿಲ್ಲ. ಅದನ್ನು ಕೂಡ ಪರಿಗಣಿಸಿ ನಮ್ಮ ಸಮಾಜಕ್ಕೆ ಕೂಡ ಒಳ್ಳೆ ಸ್ಥಾನಮಾನವನ್ನು ನೀಡಬೇಕಂತದ್ದು ಕೂಡ ನಮ್ಮ ಬೇಡಿಕೆ ಆಗಿದೆ. ಕಲಬುರಗಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಹಿಂದೆ 2013ರ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಾಗಿ ಅತ್ಯುತ್ತಮ ಆಡಳಿತವನ್ನು ನೀಡಿರ್ತಕ್ಕಂಥ ಎಚ್ ಆಂಜನೇಯನವರಿಗೆ ಸಚಿವ ಸ್ಥಾನ ನೀಡಬೇಕು. ಈ ಸೋತರು ಕೂಡ ನಾವು ಯಾಕೆ ಒಂದು ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಇದೇ 2023 ಸಿದ್ದರಾಮಯ್ಯ ಸರ್ಕಾರದಲ್ಲಿ NS ಬೋಸರಾಜ್ ಅಂತ ಒಬ್ಬರು ರಾಯಚೂರು ಮುಖಂಡರು ಅವರಿಗೆ ಸಚಿವ ಸ್ಥಾನ ಕೊಟ್ಟು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ರಿ. ಅದಕ್ಕಾಗಿ ಶೋಷಿತರ ಧ್ವನಿ ಮತ್ತು ಮಾದಿಗರ ಒಬ್ಬ ನಿಷ್ಠಾವಂತ ಹೋರಾಟಗಾರ ಮತ್ತ ಎಲ್ಲ ಸಮಾಜದ ನೋವನ್ನ ಅರ್ತಿರ್ತಕ್ಕಂಥ ತಳಮಟ್ಟದ ಸಮುದಾಯಗಳನ್ನ
ಯಾವ ಕಟ್ಟ ಕಡೆ ಮನುಷ್ಯನಿಗೆ ಸೌಲಭ್ಯವನ್ನ ನೀಡ್ತಕ್ಕಂಥವ್ರು ಯಾರಾದ್ರೆ ಸಮಾಜ ಕಲ್ಯಾಣ ಸಚಿವರಾಗಿ ಹಿಂದೆ ಏನು ಕಾರ್ಯನಿರ್ವಹಿಸಿದ್ರು, ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಸರ್ಕಾರದ ಸೌಲಭ್ಯಗಳನ್ನ ಮುಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಹೆಸರನ್ನ ಅಚ್ಚಳಿಯದಂತೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಇದ್ರಂದ್ರ ಅದು ಎಚ್ ಆಂಜನೇಯ ಅವರು ಅಂತ ಹೇಳ್ಬೇಕಾಗ್ತದ. ಅವರು ಮೂಲತಃ ಬಡತನದಿಂದ ಹುಟ್ಟಿ ಒಂದು ಎಲ್ಲಾ ಹೋರಾಟತನವನ್ನೇ ತನ್ನ ಮೈಗೂಡಿಸ್ಕೊಂಡು ಇವತ್ತಿನ ದಿವಸ ಈ ಮಟ್ಟಿಗೆ ಬೆಳೆದಾರ ಅಂತಂದ್ರ ಎಲ್ಲ ಬಾಬಾ ಸಾಹೇಬ್ರ ಒಂದು ಸಿದ್ಧಾಂತದ ಮೇಲೆ, ಸಂವಿಧಾನ ಮೇಲೆ ತನ್ನ ಧರ್ಮವನ್ನ ತಿಳಿದು ಇವತ್ತಿನ ದಿವಸ ಎಚ್ ಆಂಜನೇಯ ಸಾಹೇಬರು ಒಂದು ದಿಟ್ಟತನದ ನಿಲುವನ್ನ ಹೊಂದಿದಾರ. ಅದಕ್ಕಾಗಿ ಈಗೇನು ಇವತ್ತ CLP ಮೀಟಿಂಗ್ 4 ಗಂಟೆಗಿದೆ, ಅದ ಮುಂದೆ ಯಾವ ಪ್ರಮಾಣ ವಚನ ಯಾರು ಮುಖ್ಯಮಂತ್ರಿ ಸ್ವೀಕಾರ ಮಾಡ್ತಾರ ಅದ್ರ ಜೊತೆಗೇನೆ ಸಚಿವರು ಇದು ಮಾಡ್ತಾರ. ಅದ್ರ ಜೊತೆಗೇನೆ ಎಚ್ ಆಂಜನೇಯ ಸಾಹೇಬರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಅವ್ರ ನೇಮಕ ಮಾಡ್ಬೇಕಂತ ಹೇಳಿ ನಮ್ಮ ಮಾದಿಗ ಸಮಾಜ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ AICC ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒತ್ತಾಯಿಸ್ತೇವೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ.